ತಪ್ಪು ಅಭಿಪ್ರಾಯ ಗುರುಗಳೇ ಅದು. ನಮ್ಮ ಪಾಪ ಕರ್ಮಗಳನ್ನ ಕಳಿಯೋ ತನಕ ರಾಯರ್ ನಮ್ಮ ಹತ್ರ ಪೂಜೆ ಮಾಡಿಸ್ಕೋತಾರೆ. ಕಳೆದಾದ್ಮೇಲೆ ಗುರುಗಳೇ ನಾವೇನು ಒಂದು ಮಾಡಿದ್ರೆ ಅದಕ್ಕೆ ಅವ್ರು 10ರಷ್ಟು ಕೊಡ್ತಾರೆ ಗುರುಗಳೇ. ಅದಕ್ಕೆ ಎಕ್ಸಾಂಪಲ್ ನಾನೇ ಗುರುಗಳೇ, ಅದಕ್ಕೆ ಉದಾಹರಣೆ ನಾನೇ ಗುರುಗಳೇ. ನೀವೇ 6 ಪವಾಡ ಆಗಿದೆ ಅಲ್ವಾ ನಿಮ್ದು? ಖಂಡಿತ ಗುರುಗಳೇ, ಖಂಡಿತ. ನನ್ನ ಜೀವನದಲ್ಲಿ 6 ಪವಾಡ ಮಾಡಿದ್ದಾರೆ ಗುರುಗಳೇ. ನೀವು ಹೇಳ್ಕೊಟ್ಟಂತ ಪ್ರತಿಯೊಂದು ರಥದಲ್ಲೂ ನನಗೆ ಪವಾಡಗಳಾಗಿದೆ ಗುರುಗಳೇ. ಅದಕ್ಕೆ ಹೇಳ್ತಾ ಇರೋದು ರಾಯರ್ ಇದ್ದಾರೆ, ನಂಬೇಕು ಗುರುಗಳೇ ರಾಯರ್ನ. ಖಂಡಿತ ಹೇಳದ್ನಲ್ಲ, ಅವ್ರ ಪಾದಕ್ಕೆ ಶರಣಾಗ್ಬಿಡ್ಬೇಕು. ತಂದೆ ತಾಯಿ ಬಂಧು ಬಳಗ ಸಕಲವೂ ನೀವೇ, ಸರ್ವವೂ ನೀವೇ, ಸರ್ವಸ್ವವೂ ನೀವೇ ಅಂತ ನಂಬೇಕು ಗುರುಗಳೇ. ಖಂಡಿತ ಕೈ ಹಿಡಿದು ಕಾಪಾಡ್ತಾರೆ. ಸತ್ಯ. ಯಾಕಂದ್ರೆ ನಾನು ಪ್ರತಿನಿತ್ಯನೂ ಪೂಜೆ ಮಾಡ್ತಾ ಇರ್ತೀನಿ ತಾಯಿ. ನಾನು ಅಷ್ಟೇ ಅಮ್ಮ, ನಾನು ಪೂಜೆ ಮಾಡೋದು ನೀವು ನೋಡ್ಬಿಟ್ರೆ ನಿಮ್ಗೆ ಶಾಕ್ ಆಗುತ್ತೆ. ಗೊತ್ತಲ್ಲ ಗುರುಗಳೇ, 3 ಗಂಟೆ ಇಷ್ಟೊತ್ತಿಗೆ ಪೂಜೆ ಮಾಡ್ಬಿಟ್ಟಿರ್ತೀರಾ ಅಂತೆ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ. ಎಲ್ಲ ನಮ್ದು ಕ್ಲೀನ್ ಮನೆ ಶುದ್ಧ ರೀತಿಯಿಂದ ಇಟ್ಕೊಂಡು 4 ಗಂಟೆ ಕುತ್ಕೊಂಡಪ್ಪ ಅಂದ್ರೆ ತಾಯಿ ಭಕ್ತಿಯಿಂದ ಪೂಜೆ ಮಾಡ್ಬೇಕು ರಾಯರಿಗೆ. ನನ್ನ ವಿಧಾನ ಪೂಜೆ ಭಕ್ತಿಯಿಂದ ಹೇಗೆ ಪೂಜೆ ಮಾಡ್ತೀನಿ ಅದನ್ನ ನೀವು ಎಲ್ರು ನೋಡ್ಬಿಟ್ರೆ ನಿಮ್ಗೆ ಒಂಥರ ಆಶ್ಚರ್ಯ ಆಗತ್ತೆ. ಮತ್ತೆ ನೋಡಿ, ಅದನ್ನ ನಮಗೂ ಬೇಗ ಬರ್ಲಿ ಗುರುಗಳೇ. 15ಕ್ಕೆ ನೋಡಮ್ಮ ತಾಯಿ, ನಿಜವಾಗ್ಲೂ ಹೇಳ್ತಾ ಇದೀನಿ, ಸತ್ಯವಾಗ್ಲೂ ಹೇಳ್ತಾ ಇದೀನಿ, ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದೀನಿ. 1 hour ನಾನು ಕುತ್ಕೊಂಡ್ರೆ ನಾನು ಭೂಮಿ ಮೇಲೆ ಇದೀನೋ ಇಲ್ವೋ ನನಗೆ ಒಂಥರ ಮುಟ್ಟಿದ್ರು ಗೊತ್ತಾಗಲ್ಲ, ಏನ್ ಮಾಡಿದ್ರು ಗೊತ್ತಾಗಲ್ಲ. ಅದು ಹೆಂಗ್ ಅದ್ಭುತವಾಗಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಗಳೇ, ಹೇಗಿದ್ದೀರಾ? ಅಯ್ಯೋ ನೀವೇನಮ್ಮ ಗುರುಗಳೇ. ಹೌದು ಗುರುಗಳೇ, ನೀವು ಚೆನ್ನಾಗಿದ್ದೀನಿ ಗುರುಗಳೇ, ನೀವ್ ಹೇಗಿದ್ದೀರಾ? ಅದ್ಭುತವಾಗಿ ಗುರುಗಳೇ, ನಿಮ್ ಪಾದಯಾತ್ರೆ ಎಲ್ಲ ನೋಡಿ. ಹೌದು ಗುರುಗಳೇ, ಇದು 5ನೇ ತುಂಬಿ 6ನೇ ಪವಾಡ ಗುರುಗಳೇ ಇದು ನನ್ನ ಲೈಫಲ್ಲಿ ಇವಾಗ. ಇದು 6ನೇ ಪವಾಡ ತಾಯಿ? 6ನೇ ಪವಾಡ ಗುರುಗಳೇ ಇದು. ಹೌದೌದು, ನಿಮ್ದು ಧ್ವನಿ ಕೇಳಿದ್ರೆ ಸಾಕು ನೀವೇ ಅಂತ ಬಿಡ್ತೀನಿ ನಾನು. ಥ್ಯಾಂಕ್ ಯು ಗುರುಗಳೇ. 6ನೇ ಪವಾಡ ಗುರುಗಳೇ. ಆಕ್ಚುಲಿ ಗುರುಗಳೇ, ನಿನ್ನೆ ಒಂದು ಸುಮಾರು ವರ್ಷದಿಂದ ಒಬ್ರದ್ದು ಕೇಸ್ ನಡೀತಾ ಇತ್ತು ಗುರುಗಳೇ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಅವ್ರಾಗವ್ರೆ ಅವ್ರು ಹಾಕಿರೋ ಕೇಸ್ನ ರಿಟರ್ನ್ ತಗೊಂಡ್ಬಿಟ್ರು ಗುರುಗಳೇ. ಅವರೇ ಕೇಸ್ ಹಾಕಿರೋದನ್ನು ವಾಪಸ್ ಹೌದು ಗುರುಗಳೇ. ಏನು ಕೇಸ್ ಎಲ್ಲ ನಡೆಸೋದ್ ಬೇಡ, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಕೇಸ್ ಇದೆ ಅಂತ ಹೇಳಿದಾಗ ನಾನು ನಿಮ್ಗೆ ಹೇಳಿದ್ದೆ, ನಾನು ಅಮ್ಮ ವಾಪಸ್ ತಗೊಂತಾರೆ ಹೋಗಮ್ಮ ಅಂತ ನಾನು ಹೇಳಿದ್ನಲ್ವಾ? ಹೌದು ಗುರುಗಳೇ, ನೀವ್ ಏನ್ ಹೇಳಿದ್ರಿ ಅದೇ ಮಾತು ನೀವ್ ಹೇಳಿದ್ರಿ. ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಆಯ್ತಾ? ಈ ಕೋರ್ಟ್ ಕೇಸ್ ಇಂದ ನಿಮ್ಗೆ ಮುಕ್ತಿ ಸಿಗುತ್ತೆ ತಾಯಿ, ಅವ್ರೇ ಕಾಂಪ್ರಮೈಸ್ ಬರ್ತಾರೆ ಅಂತ ನೀವ್ ಹೇಳಿದ್ರಿ ಗುರುಗಳೇ. ನಿನ್ನ ವ್ರತ ಮುಗಿದ್ರ ಒಳಗಡೆ ಬರ್ತಾರಮ್ಮ, ಈ ವ್ರತ ಮಾಡು ಅಂತ ಹೇಳ್ಕೊಟ್ಟಿದ್ದೆ. ಖಂಡಿತ ಈ ಸರಿ ಪವರ್ಫುಲ್ ವ್ರತ ಹೇಳ್ಕೊಟ್ಟಿದೀನಿ ನಿನ್ಗೆ ತಾಯಿ. ಖಂಡಿತ ನಿಮ್ದು ಪಾಪ ಕರ್ಮಗಳೆಲ್ಲ ಮುಕ್ತಿಯಾಗಿ ಖಂಡಿತ ನಿಮ್ಗೆ ಅನುಗ್ರಹ ಮಾಡ್ತಾರೆ ರಾಯರು ಅಂತ ಹೇಳಿದ್ರಿ. ನೀವ್ ಏನ್ ಹೇಳಿದ್ರು ಅದ್ರಂತಾನೆ ನಡೀತು ಗುರುಗಳು. ಹೌದೇನಮ್ಮ? ಮೊನ್ನೆ ಮಾತ್ರ ನನ್ನ ಜೀವನದಲ್ಲಿ ದೊಡ್ಡ ಪವಾಡನೆ. ನಾನು ಕೊಂಚ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಗುರುಗಳ. ಇವನ್ ನಾನು ಹೇಳ್ಬೇಕಂದ್ರೆ ಅವತ್ ನನ್ನ ಆರ್ಗ್ಯುಮೆಂಟ್ಸ್ ಇದೆ, ನನ್ ಎಲ್ಲಾನು ಪ್ರತಿಯೊಂದು A to Z ಸ್ಟೇಟ್ಮೆಂಟ್ ತಗೊಂಡೋಗಿದ್ದೆ. ಏನನ್ನು ಬ್ಯಾಗಿಂದ ತೆಗಿಯಕ್ಕೇನು ನನ್ ಆ ಕೋರ್ಟ್ ಹಾಲ್ಗೆ ಎಂಟ್ರಿ ಕೊಡಕ್ಕೂ ಅವಕಾಶ ಕೊಡ್ಲಿಲ್ಲ ಗುರುಗಳೇ ಅವರು. ನನ್ನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟು ಅವರೇ ಹೇಳಿ ಏನು ನಡ್ಸೋದ್ ಬೇಡ ಏನು ಬೇಡ. ಇನ್ನೊಂದು ಗುರುಗಳೇ, ಅವ್ರ ನನ್ನ 3 months ಇಂದ ವೇಟ್ ಮಾಡ್ತಾ ಇದ್ರಂತೆ, ನಾನು ಬರ್ತೀನಿ ಅಂತ ಹೇಳಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ನನ್ನ 3 ತಿಂಗಳಿಂದ ನನ್ನ ವೇಟ್ ಮಾಡ್ತಾ ಇದ್ರಂತೆ ಗುರುಗಳೇ. ನನ್ನ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಕೇಸ್ ಈ ತರ ರಿಟರ್ನ್ ತಗೋತೀನಿ ಅಂತ ಹೇಳಲಿಕ್ಕೆ 3 months ಇಂದ ವೇಟ್ ಮಾಡ್ತಾ ಇದ್ರಂತೆ ಗುರುಗಳೇ. ಆಮೇಲೆ ಅದು ಅವ್ರು ಏನಂದ್ರೆ ಮನೆ ಹತ್ರ ಎಲ್ಲ ಬರಕ್ ಆಗಲ್ಲ ಅಲ್ಲ, ಕೇಸ್ ಹಾಕ್ಬಿಟ್ಟಿರ್ತಿದ್ಮೇಲೆ ಕೋರ್ಟಿಗೆ ಹೋದ್ಮೇಲೆ ಮನೆ ಹತ್ರ ಬರಾಗಿಲ್ಲ ಅಂತ ಹೇಳಿ 3 months ಇಂದ ವೇಟ್ ಮಾಡ್ತಾ ಇದ್ರಂತೆ ಗುರುಗಳೇ. ನನ್ನ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಅವಕಾಶನೇ ಸಿಕ್ಕಿಲ್ಲ ಅಂತ. ನೆನ್ನೆ ಅನ್ಎಕ್ಸ್ಪೆಕ್ಟೆಡ್ ಅವ್ರ ಕಡೆ ಲಾಯರು ಇಲ್ಲ, ನಮ್ ಕಡೆ ಲಾಯರು ಇಲ್ಲ ಗುರುಗಳ. ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಮ್ಮ, ಹೇಳಿದ್ದೆ ಮಾಡ್ಬೇಡಿ. ಈ ವ್ರತವನ್ನು ಇವಾಗ ಮುಂಚೆ ಮಾಡಿರೋ ವ್ರತ ಬೇರೆ, ಈ ವ್ರತ ಮಾಡಿದ್ರೆ ಇದು ಪವರ್ಫುಲ್ ಆಗಿರೋ ವ್ರತ. ಈ ವ್ರತ ಯಾಕಂದ್ರೆ ಇದನ್ನ ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಅದನ್ನ ಮಾಡ್ಕೊಂಡು ಕಂಪ್ಲೀಟ್ ಆದ್ಮೇಲೆ ಇದನ್ನ ಮಾಡ್ಬೇಕು. ಇವಾಗ ಏನು ಇದನ್ನ ಪವರ್ಫುಲ್ ಆಗಿರೋದು ಹೇಳಿದೀನಿ, ಇದ್ರ ಒಳಗಡೆನೆ ನಿಮ್ಗ ಆ ಕೇಸ್ ಮುಕ್ತಿ ಆಗತ್ತಮ್ಮ ತಾಯಿ. ಹಿಂಸೆ ಮಾಡಬೇಡಿ, ಯಾಕಂದ್ರೆ ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ನೀವ್ ಹಿಡ್ದಿರೋದು ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡ್ದಿದ್ದೀರಾ ಅಂತ ನಾನ್ ನಿಮ್ಗೆ ಹೇಳಿದ್ನಲ್ಲಮ್ಮ. 100% ಗುರುಗಳೇ.
ಇವಾಗ ನಿಮ್ದು 1, 2, 3, ಇದು 6ನೇ ಪವಾಡ ಗುರುಗಳೇ ನನ್ನ 5, ಜೀವನದಲ್ಲಿ. 6ನೇ ಪವಾಡ ನಿಮ್ದು ಆಗಿರೋದು. ಹೌದು ನನ್ನ ಗುರುಗಳೇ. ತಾಯಿ ಮುಖದಲ್ಲಿ ನಗು ನೋಡಿ, ಈ ನಗುನ ನಾನು ಕಾಯ್ತಾ ಇದ್ದೆ. ಇಲ್ಲ ಸ್ವರ್ಗದಲ್ಲಿ ಗುರುಗಳೇ, ಇರ್ತಕ್ಕಂಥ ರಾಯರು ನನ್ನ ತಾಯಿ ಇದ್ದಾರೆ, ಖುಷಿ ರಾಯರು ಪಡ್ತಾ ಇದ್ದಾರೆ. ಇದ್ದಾರೆ. ಆ, ತುಂಬಾ ಎಷ್ಟು ಖುಷಿ ಆಯ್ತು ಅಂದ್ರೆ ಗುರುಗಳೇ, ಇಷ್ಟೊತ್ತಿಗೆ ನಾನು ನಿಮ್ಮ ಹತ್ರ ಇದನ್ನ ಹೇಳ್ತೀನಿ. ನಾನು ನೋಡಿ ಒಂದ್ 4-5 ಡೇಸ್ ಇಂದ ಇದನ್ನ ನಿಮ್ಗೆ ಹೇಳ್ಕೋಬೇಕಂತ ವೇಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾ ಇದ್ದೆ ಗುರುಗಳೇ ನಾನು ನಿಮಗೆ. ಆಯ್ತಾ, ನನ್ನ ಈ ತರ ಲೈನ್ ಆಗಿದೆ ಅಂತ. ಸಿಗ್ಬೇಕಂದ್ರೆ ಅದೇ ಅದೇ. ಎಷ್ಟೋ ಜನಗಳು ಪಾಪ ಕರೆ ಮಾಡ್ತಾ ಇದ್ರಿ ಹೊತ್ತು, ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಕ್ಷಮೆ ಕೇಳ್ತೀನಿ ತಾಯಂದ್ರಿಗೆ. ಆದ್ರೆ ನನ್ನ ಲೈನ್ ಬೇಗ ಸಿಗಲ್ಲ ಅವ್ರಿಗೆ, ಇದು ಮಾತ್ರ ಸತ್ಯ. ಯಾಕಂದ್ರೆ ಹೌದು, ಆದ್ರೆ ನನಗೆ ಒಂದ್ 4-5 ಡೇಸ್ಗೆ ಸಿಕ್ಬಿಟ್ಟಿದೆ ಗುರುಗಳೇ. ನಿಜವಾಗ್ಲೂ ನಾನೇ ಅದೃಷ್ಟವಂತೆ ಅನ್ಕೋಬೇಕು. ಅದಕ್ಕೆ ಕರ್ಮಗಳ ಕಳೆದೋದ್ರೆ ಮಾತ್ರ ನನ್ನ ಲೈನ್ ಸಿಗುತ್ತೆ ಅಂತ ಪ್ರತಿ ಒಂದೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಹೌದು, ಖಂಡಿತ. ಮತ್ತಲ್ಲಮ್ಮ, ನಿಮ್ದು 6 ಪವಾಡ್ ಆಗಿದೆ. ನೀವು ಹೌದು ಒಂಥರ ಗುರುಗಳೇ. ನೀವು ನಿಮ್ ಮನೆಗೂ ನನ್ನ ಕರ್ಸಿದ್ರಿ. ಖಂಡಿತ ಬಂದಿದ್ರಿ ಗುರುಗಳೇ. ಅದು ಆಯ್ತು, ನೀವು ಬಂದು ಹೋದ್ಮೇಲಂತೂ ಹ್ಮ್ ನೀವು ಬಂದು ಹೋದ್ಮೇಲಂತೂ ಅದು ಲೈಫೇ ಚೇಂಜ್ ಆಗ್ಬಿಟ್ಟಿದೆ ಗುರುಗಳೇ. ನಿಜವಾಗ್ಲೂ ಏನಮ್ಮ? ನೀವು ಬಂದು ಹೋದ್ಮೇಲಂತೂ ನನ್ ಲೈಫೇ ಚೇಂಜ್ ಆಗ್ಬಿಟ್ಟಿದೆ ಗುರುಗಳೇ. ಒಂಥರ ಫ್ಯಾಮಿಲಿಲಿ ಗಂಡ ಹೆಂಡತಿನಲ್ಲಿ ಅಂಡರ್ಸ್ಟ್ಯಾಂಡಿಂಗು, ಮನೆಯಲ್ಲಿ ನೆಮ್ಮದಿ ವಾತಾವರಣ, ಮನ್ಸಿಗೆ ತುಂಬಾ ಸಮಾಧಾನ. ಆಮೇಲೆ ಹಸ್ಬೆಂಡ್ಗೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಅವ್ರ ಕೆಲಸ ಚೇಂಜ್ ಮಾಡಿದ್ರು, ಅದು ಕೂಡ ಆಯ್ತು ಅವರಿಗೆ. ಸೊ ಆಮೇಲೆ ಅದು ನೀವು ಹೇಳಿದಿರ ಗುರುಗಳೇ, ಅವ್ರಿಗೆ ಈಗ ಡೇ ಶಿಫ್ಟ್ ಅಲ್ಲಿ ಅವ್ರಿಗೆ ಕೆಲಸ ಆಗುತ್ತೆ ತಾಯಿ, ಪ್ರಯತ್ನ ಮಾಡಿ ಅಂತ. ಈಗ ಅದೇ ಪ್ರಯತ್ನದಲ್ಲಿ ಇದಾರೆ ಗುರುಗಳೇ. ಅವ್ರದ್ದು ಆಗೋ ಚಾನ್ಸಸ್ ಇದೆ. ಚಿಂತಿಸ್ಬಿಡುವಾಗಮ್ಮ, ಆಗತ್ತೆ. ಇವಾಗ ನಿಮ್ ಮನೆಗ್ ಬಂದ್ ಹೋಗಿದ್ದೀನಿ ಅಂತಂದು ಅಷ್ಟಕ್ಕೆ ಸುಮ್ನೆ ಆಗ್ಬೇಡಿ. ಮತ್ತೆ ನನಗೆ ಹೊಟ್ಟೆ ಹಸು ಅಂತ ಬಂತು ಅಂದ್ರೆ ನನ್ನ ತಾಯಿ ಇದಾರೆ ಅಂತಂದು ನನ್ನ ತಾಯಿ ಮನೆಗ್ ಬರ್ತೀನಿ, ಹೊಟ್ಟೆ ತುಂಬಾ ಊಟ ಹಾಕ್ಬೇಕು. ಆಗ್ತಿರಲ್ಲ? ಖಂಡಿತ ಗುರುಗಳೇ, ಖಂಡಿತ. ನೀವು ಬರೋದೇ ಹೆಚ್ಚ, ನಾವು ಕೊಡೋದೇ ಹೆಚ್ಚ ಗುರುಗಳೇ. ಇವ್ರೇನಪ್ಪ ನಿಮ್ಮ ಯಾವಾಗ್ ನೋಡಿದ್ರು ಸೇವೆಗೆ ಸದಾ ಸಿದ್ಧರಿರ್ತೀವಿ ಗುರುಗಳೇ ನಾವು, 24/7. ಅಲ್ಲಮ್ಮ, ಯಾವಾಗ್ ನೋಡಿದ್ರು ಬರೀ ಹೋಳಿಗೆ ಕೇಳ್ತಾರ ಅಂತ ಹೇಳ್ತೀರೇನು? ಇಲ್ಲ ಇಲ್ಲ ಗುರುಗಳೇ, ಈ ಸರಿ ನೀವು ಹೋಳಿಗೆನೆ ಕೇಳಲಿ, ಬೇರೆ ಯಾವ ತರ ಏನ್ ಸ್ವೀಟ್ ಕೇಳಿದ್ರು, ಎಷ್ಟು ತರ ಕೇಳಿದ್ರು ಮಾಡಾಕ್ಬಿಡ್ತೀನಿ ಗುರುಗಳೇ. ಈ ಸರಿ ನಾನು, ನೀವು ಬಂದ್ರೆ ಸಾಕು ನಮ್ಮ ಮನೆಗೆ, ನಾವು ಪಾವನರಾಗ್ಬಿಡ್ತೀವಿ ಅಷ್ಟೇನೆ. ಗುರು ರಾಘವೇಂದ್ರ ಸ್ವಾಮಿಯವರೇ ಬಂದಷ್ಟು ಸಂತೋಷ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಗುರುಗಳೇ, ನೀವು ನಮ್ಮನೆಗೆ ಬಂದು ಹೋದ್ಮೇಲೆ 7 ತಿಂಗಳಲ್ಲಿ ಪ್ರತಿ ತಿಂಗಳು ರಾಯರು ನನ್ನ ಕರ್ಸ್ಕೊಂಡಿದ್ದಾರೆ. ಅದು ದೊಡ್ಡ ಅದ್ಭುತ, ಪವಾಡ ಗುರುಗಳೇ ನನ್ನ ಜೀವನದಲ್ಲಿ. ಅಂದ್ರೆ ನಿಮ್ ಮನೆಗ್ ಬಂದ್ ಹೋದ್ಮೇಲೆ 7? ಹೌದು ಗುರುಗಳೇ, ನೀವು ಬಂದು ಹೋದ್ಮೇಲೆ 7 ತಿಂಗಳಿಂದನೂ ನೀವು ಹೇಳ್ಕೊಟ್ಟಂತ ಪೂಜೆ ಮಾಡಕ್ ಶುರು ಮಾಡಿದ್ಮೇಲೆ ನನ್ನ ಪ್ರತಿ ತಿಂಗಳು ರಾಯರು ಕರ್ಸ್ಕೊಂಡಿದ್ದಾರೆ ಗುರುಗಳೇ. ನನ್ನ 2 ದಿನ 3 ದಿನ ಇದ್ದು ಅವ್ರು ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಅದು ಸಾಧ್ಯ ಆಗಿದ್ದು ನಿಮ್ಮಿಂದಾನೇ ಗುರುಗಳೇ. ಅಯ್ಯೋ, ನೀವ್ ಹೇಳ್ಕೊಟ್ಟಂತ ಪ್ರತಿ ಋತುದಲ್ಲೂ ಅದು ಮುಗಿಯೋಷ್ಟರಲ್ಲಿ 2 ಸರಿ ಹೋಗಿ ಬಂದಿದ್ದೀನಿ ನೋಡಿ ಗುರುಗಳೇ. 9 ವಾರದಲ್ಲಿ 2 ಸರಿ ಹೋಗಿ ಬಂದಿದ್ದೀನಿ ನಾನು. ಮತ್ತೆ ಇನ್ನೊಬ್ರು ನಿಮ್ಮ ಸ್ನೇಹಿತರು ಮೈಸೂರವ್ರು, ಅವ್ರಿಗೂ ಅನುಗ್ರಹ ಆಗಿದೆ. ಹೌದು ಗುರುಗಳೇ, ಅವ್ರಿಗೂ ಆಯ್ತು, ಖಂಡಿತ ಆಯ್ತು ಗುರುಗಳೇ. ಅವ್ರಿಗೂ ಆಯ್ತು, ಅವ್ರಿಗೂ ನೋಡಿ, ಅದಕ್ಕೆ ಅವ್ರಿಗೂ ಆಗಿದೆ ಅನುಗ್ರಹ. ನೋಡಿ, ನೀವು ಕೇದಾರ್ನಾಥ ಹೋಗೋ ಮುಂಚೆನೆ ಅವ್ರಿಗೆ ಅನುಗ್ರಹ ಆಯ್ತು ಗುರು. ಇಲ್ಲ ನೀವು ಕೇದಾರ್ನಾಥದಲ್ಲಿ ಇರುವಾಗ ಅವ್ರಿಗೆ ಅನುಗ್ರಹ ಆಯ್ತು ಗುರುಗಳ. ಅವ್ರದ್ದು ಲೋನ್ ಆಗ್ಬೇಕಿತ್ತು ಗುರುಗಳೇ. ಸುಮಾರು 3 ವರ್ಷದಿಂದ ಅದು ಪೆಂಡಿಂಗ್ ಅಲ್ಲಿ ಇದ್ದಂತ ಇದು ಆಯ್ತಾ. ನೀವ್ ಹೇಳ್ಕೊಟ್ಟಂತ ಪೂಜೆ ಆದ್ಮೇಲೆ ಅವ್ರಿಗೆ ಅನುಗ್ರಹ ಆಗಿದ್ದು. ಅವ್ರು ಅದಾದ್ಮೇಲೆ ಮತ್ತೆ ನಿಮ್ ಹತ್ರ ಪಾಪ ಮಾತಾಡಿ ಹೊಸದಾಗಿ ಯಾವ್ದು ಶುರು ಮಾಡ್ಬೇಕು ಅನ್ಕೊಂಡ್ರು. ಆ ಟೈಮಲ್ಲಿ ನೀವು ಪಾದಯಾತ್ರೆ ಹೊರಟ್ರಲ್ಲ ಗುರುಗಳೇ. ಸರಿ ಗುರುಗಳೇ, ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಕೇಳಿ ಮಾಡೋಣ ಅಂತ ಸುಮ್ನಾಗ್ಬಿಟ್ರು ಗುರುಗಳು. ಇರ್ಲಿ ಸಿಗುತ್ತೆ ತಾಯಿ, ಅವ್ರ ಹತ್ರ ಮಾತಾಡೋಣ ಅಂತ. ನೋಡಮ್ಮ, ನಮ್ಗೆ ಭೇದ ಭಾವ, ಅವ್ರಿಗೆ ಯಾಕೆ ಮಾತಾಡೋಣ, ಅವ್ರೊಟ್ಟಿಗೆ ಯಾಕೆ ಮಾತಾಡೋಣ ಇನ್ನೊಂದು ಇಲ್ಲ ನಮ್ಮಲ್ಲಿ. ನಾವ್ ಎಲ್ಲಾರ ಒಟ್ಟಿಗೂ ಮಾತಾಡ್ತೀವಿ. ಇನ್ನೊಂದು ವಿಚಾರದಲ್ಲಿ ಇದನ್ನ ಸಾರ್ವಜನಿಕರು, ನನ್ನ ತಂದೆ ತಾಯಿಂದ್ರು ತಿಳ್ಕೊಳ್ಳೋದು ಒಂದೇ ಒಂದು ನನ್ನ ಧ್ವನಿ ಮುಖಾಂತರ ಹೇಳೋದು ಏನಂದ್ರೆ, ನಾವು ಇಲ್ಲಿ ರಾಯರಾಗೋದಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ನಾವು ಇಲ್ಲಿ ಗುರುಗಳಲ್ಲ, ನಾವು ದೇವರು ಅಲ್ಲ. ನೀವ್ ಹೇಗೆ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತೀರಾ, ನೀವ್ ಹೇಗೋ ರಾಯರ ಭಕ್ತರೋ, ನಾವು ಅದೇ ರೀತಿಯಾಗಿ ರಾಯರ ನಾವು ರಾಯರ ಭಕ್ತರು. ಆದ್ರೆ ನೀವು ರಾಯರ ಪ್ರತಿರೂಪ ಗುರುಗಳೇ ನಮ್ಮಂತ ಭಕ್ತಾದಿಗಳಿಗೆ. ಅದು ಮಾತ್ರ ಹೇಳಬಲ್ಲೆ. ನಾವು ರಾಯರ ಭಕ್ತರು, ಅವ್ರನ್ನ ಪೂಜೆ ಮಾಡ್ಬೋದು ಭಕ್ತಿಯಿಂದ. ಆದ್ರೆ ನೀವು ರಾಯರ ಪ್ರತಿರೂಪ. ಯಾಕಂದ್ರೆ ನೀವು ಒಂದು ಸ್ವಾರ್ಥ ಜೀವನನ ಬಿಟ್ಟು ನಿಸ್ವಾರ್ಥವಾಗಿ ಇಡೀ ಲೋಕ ಕಲ್ಯಾಣಕ್ಕೋಸ್ಕರ, ಜನಗಳಿಗೋಸ್ಕರ, ಅವ್ರು ಮಾಡಿರೋ ಪಾಪ ಕರ್ಮಗಳನ್ನ ಕಳೆಯೋದಕ್ಕೋಸ್ಕರ ಇಷ್ಟು ದೊಡ್ಡ ಒಂದು ತ್ಯಾಗ ಮಾಡಿ, ನಿಮ್ಮ ಜೀವನದ ಬಗ್ಗೆ ಏನೂ ಕೂಡ ಕೊಂಚ ಕೂಡ ಲೆಕ್ಕಿಸದೆ ನೀವು ಇಷ್ಟು ದೊಡ್ಡ ಪಾದಯಾತ್ರೆ ಮಾಡಿ ಬಂದಿದ್ದೀರಾ ಅಂದ್ರೆ ಗುರುಗಳೇ, ನೀವು ರಾಯರ ಪ್ರತಿರೂಪ ಗುರುಗಳೇ ನೀವು. ಅದು ನಿಮ್ಗೆ ಎಷ್ಟು ಹೇಳ್ತೀನಲ್ಲ, ಕೋಟಿ 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 ನಮನಗಳು ಗುರುಗಳೇ. ಎಷ್ಟು ಹೇಳಿದ್ರೂನು ಸಾಕಾಗಲ್ಲ ನಿಮ್ ಬಗ್ಗೆ. ಅಯ್ಯೋ ನನ್ನ ತಾಯಿ, ನೋಡಿ ಹೇಳ್ತೀನಲ್ಲ, ವಿಚಾರದಲ್ಲಿ ನಾ ಹೇಳ್ತಾ ಇದ್ದೀನಿ. ಕೇದಾರ್ನಾಥಕ್ಕೆ ಹೋಗಿರೋದು ನೀವೆಲ್ಲರೂ ದೊಡ್ಡದು 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 ಅಂತ ಹೇಳ್ತಾ ಇದ್ದೀರಾ.
ಆದ್ರೆ ಇನ್ನೂ ಒಂದು ವಿಚಾರದಲ್ಲಿ ಬರೀ ಕೇದಾರ್ನಾಥಕ್ಕೆ ಹೋಗಿರೋದು ಟ್ರೇಲರ್ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಾನು. ಹೇಳಿದ್ರಿ ಗುರುಗಳೇ, ಇನ್ನ ತುಂಬಾ ದೊಡ್ಡದಿದೆ ಮುಂದೆ ಅಂತ. ಇನ್ನು ಮುಂದೆ ತುಂಬಾ ದೊಡ್ಡದಾಗಿದೆ ತಾಯಿ. ಆ ದೊಡ್ಡದು ಅಂದ್ರೆ ಏನು ಅಂದ್ರೆ ಅದನ್ನ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀನಿ. ಈಗ ಮಳೆಗಾಲ ಇರೋದ್ರಿಂದ ಅದನ್ನ ಮಾಡುವುದಕ್ಕಾಗಲ್ಲ. ಆದ್ರೆ ಇವಾಗ ನಾನು ಹೋಗಿ ಬಂದ್ರೆ ಎಷ್ಟೋ ಜನಗಳಿಗೆ ಇವತ್ತು ಕರ್ಮಗಳು ಕಳೆದೋಗಿದೆ. ಅದು ನನ್ನ ಆತ್ಮ ಸಾಕ್ಷ್ಯವಾಗಿ ಹೇಳ್ತಾ ಇದ್ದೀನಿ. ಸಾವಿರ ಪಾಲು ಸತ್ಯ ಗುರುಗಳೇ. ಇವಾಗ ಈ ಇದನ್ನ ಮಾಡ್ತೀನಲ್ಲ, ಇದು ನಿಮ್ಮೆಲ್ಲರ ಬಾಯಿ ಮೇಲೆ ಕೈ ಇಟ್ಕೊಂತೀರ, ಇದೆಲ್ಲ ಆಗುತ್ತಾ? ಇದು ಹಿಂಗ ಆಗುತ್ತಾ? ಹಾಗೆ ಗುರುಗಳೇ. ಅಯ್ಯೋ ಸ್ವಾಮಿ, ಎಂತ ಡಿಸಿಷನ್ ತಗೊಂಡಿದ್ದೀರಲ್ವಾ ಅಂತ ನಿಮ್ಮೆಲ್ಲರಿಗೂ ಶಾಕ್ ಆಗುತ್ತೆ. ಯಾಕೆಂದ್ರೆ ನಾನು ಅದನ್ನ ಮಾಡಿ ಬಂದ್ರೆ ಜೊತೆಲಿದ್ದು ನಡೆಸ್ತಾ ಇದಾರೆ ಗುರುಗಳೇ. ಪ್ರತಿಯೊಂದನ್ನು ನಿಮ್ ಕೈಲಿ ಮಾಡಿಸ್ತಾ ಇದಾರೆ ಅಂದ್ರೆ ರಾಯರು ಲೋಕ ಕಲ್ಯಾಣಕ್ಕೋಸ್ಕರ ನಿಮ್ಮನ್ನ, ನಿಜ ಹೇಳ್ತೀನಿ, ನಿಮ್ಮ ತಂದೆ ತಾಯಿ ಯಾವ್ದು ಜನ್ಮದ ಪುಣ್ಯ ಮಾಡಿದ್ರು ಗುರುಗಳೇ. 7 ಜನ್ಮ ಅಲ್ಲ, ಎಲ್ರಿಗೂ 7 ಜನ್ಮದ ಪುಣ್ಯ ಅಂದ್ರೆ ಅವ್ರು 14 ಜನ್ಮದ ಪುಣ್ಯ ಮಾಡಿದ್ದಾರೆ ಗುರುಗಳೇ. ನಿಮ್ಮಂತ ಒಬ್ಬ ಮಗನ ಎತ್ತಿ ನಮ್ಮಂತ ಒಂದು ಭಕ್ತಾದಿಗಳಿಗೆ ಕೊಟ್ಟಿದ್ದಾರೆ ಅಂದ್ರೆ ನಾವ್ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವೋ ನಿಮ್ಮಂತ ಗುರುಗಳನ್ನ ಪಡೆಯಕ್ಕೆ ಗುರುಗಳೇ. ಅಯ್ಯೋ ನನ್ನ ತಾಯಿ, ನಿಮ್ಮ ಧ್ವನಿ ಹೇಳ್ತಿರಲ್ಲ ಎಷ್ಟು ಆನಂದವಾಗುತ್ತೆ. ಇರ್ಬೇಕಾಗಿತ್ತು. ರಾಯರ್ನ ನೋಡ್ದಾಗ ಎಷ್ಟು ಖುಷಿ ಆಗುತ್ತೋ, ನಿಮ್ಮನ್ನ ನೋಡ್ದಾಗ ಅಷ್ಟೇ ಸಂತೋಷ ಮುಖದಲ್ಲಿ. ಆ ಕಳೆ, ಆ ನಗು, ಆ ಮಾತು ಗುರುಗಳೇ, ರಾಯರ ಜೊತೆನೇ ಮಾತಾಡೋಷ್ಟು ಖುಷಿ ಆಗ್ಬಿಡತ್ತೆ ನಿಮ್ ಜೊತೆ ಮಾತಾಡ್ಬಿಟ್ರೆ. ಆ ದಿನ ಎಲ್ಲ ಹೆಂಗ್ ಹೋಗುತ್ತೆ ಅಂದ್ರೆ ಗುರುಗಳೇ ಹೇಳಕ್ಕೆ ಅಸಾಧ್ಯ. ನನಗಂತೂ ನೀವು ಮಾತಾಡಿರೋದನ್ನ 1 ವಾರ ಆದ್ರೂ ನೆನ್ಪು ಮಾಡ್ಕೋತಾನೆ ಇರ್ತೀನಿ ಗುರುಗಳೇ. ನಾನು ಆ ರೆಕಾರ್ಡಿಂಗ್ ಹಾಕೊಂಡ್ ಕೇಳಿ ಇಡ್ತಾ ಇರ್ತೀನಿ ಗೊತ್ತಾ. ಅಯ್ಯೋ ನನ್ನ ತಾಯಿ, ನನ್ನ ಧ್ವನಿ ಮುಖಾಂತರ ತಿಳಿಸೋದೇನಂದ್ರೆ ನನ್ನ ತಾಯಿ ಒಂದಿರ್ಬೇಕಾಗಿತ್ತು, ನೋಡ್ಬೇಕಾಗಿತ್ತು. ಆದ್ರೆ ಈ ಪ್ರಪಂಚದ ಎಲ್ಲಾ ತಾಯಂದ್ರು ನಿಮ್ನ ಮಗ ಅಂತ ಒಪ್ಕೊಂಡಿದ್ರಲ್ಲ, ಅದು ಗ್ರೇಟ್ ಅಲ್ಲ ಗುರುಗಳೇ. ಅದಕ್ಕೆ ಹೇಳ್ತಾ ಇರೋದು, ನನ್ನ ತಾಯಿನೇ ನೀವು, ನನ್ನ ತಾಯಿ ರೂಪದಲ್ಲಿಯೇ ನೀವು ಬಂದಿದ್ದೀರಾ. ಅದಕ್ಕೋಸ್ಕರ ನಾನು ನಿಮ್ಮ ಮಗನಾಗಿ ಬರುತ್ತೇನೆ ತಾಯಿ. ನೀವು ಮನೆ ಮಗನ್ ತರ ನಾನು ಸ್ವೀಕರಿಸ್ಕೊಂತೀರಲ್ಲ, ಯಾರು ಅವ್ರನ್ನ ಯಾಕೆ ಕರೆಸ್ತೀರಾ, ಹಿಂಗ್ ಯಾಕೆ ಕರೆಸ್ತೀರಾ? ಏನು ಇಲ್ಲ, ಏನು ಭೇದ ಭಾವ ಇಲ್ಲ. ನೀವು ಮನೆಗೆ ಕರೆದು ನನಗೆ ಹೊಟ್ಟೆ ತುಂಬಾ ಊಟ ಹಾಕ್ತೀರಾ, ಮನೆ ಮಗನ ತರ ಊಟ ಹಾಕ್ತಿರಲ್ಲ ತಾಯಿ. ಇನ್ನ ಆ ಪ್ರೀತಿನೇ ಗೆದ್ದಿದ್ದೀನಿ ಅಂದ್ಮೇಲೆ ಇನ್ನೇನ್ ಬೇಕು ನನಗೆ? ಹೌದು ಗುರುಗಳೇ, ಊಟ ಹಾಕೋದು ದೊಡ್ಡ ವಿಚಾರ ಇಲ್ಲ. ನಮಗೋಸ್ಕರ ನಾವು ಮಾಡಿರೋ ಯಾವ ಜನ್ಮ ಪಾಪ ಕರ್ಮಗಳನ್ನ ತೊಳೆಯೋದಕ್ಕೋಸ್ಕರ ನೀವ್ ಇಂತ ಒಂದು ದೊಡ್ಡ ನಿರ್ಧಾರ ಮಾಡಿ ಇಷ್ಟೆಲ್ಲ ಪಾದಯಾತ್ರೆ ಮಾಡಿದಾರಲ್ಲ, ಅದು ದೊಡ್ಡ ವಿಚಾರ ಗುರುಗಳೇ. ಅದನ್ನ ಯಾವ್ದಕ್ಕೂ ಸಮ ಮಾಡಕ್ಕಾಗಲ್ಲ ಗುರುಗಳೇ. ನಾನು ಹೇಳ್ತೀನಿ, ರಾಯರಿಗೆ ರಾಯರೇ ಸಮ ಅಂತಾರೆ, ಹಂಗೆ ನಮ್ ಗುರುಗಳಿಗೆ ಗುರುಗಳೇ ಸಮಾನ. ನಿಮ್ಮನ್ನ ಮೀರ್ಸುವಂತ ಗುರುಗಳು ಇನ್ಯಾರು ಬರಕ್ ಸಾಧ್ಯ ಇಲ್ಲ ಗುರುಗಳೇ, ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿರೇ ಕಳ್ಸಿರೋಂತ ಭೂಮಿಗೆ ಬಂದ ಭಕ್ತ ನೀವು ಗುರುಗಳೇ. ನೀವು ನಿಜವಾಗಿ ಹೇಳಿದ್ನಲ್ಲ, ರಾಯರ ಪ್ರತಿರೂಪ ಗುರುಗಳೇ ನೀವು. ನೋಡಮ್ಮ, ಆಯ್ತು, ನೀವೇನು ಹೇಳ್ತಿರೋದೆಲ್ಲ ನನಗೆ ಸಂತೋಷ, ಖುಷಿ. ಆದ್ರೆ ಒಂದೇ ಒಂದು ಮಾತು ನನ್ನ ಧ್ವನಿ ಮುಖಾಂತರ ತಿಳಿಸುವುದು ಏನಂದ್ರೆ, ರಾಯರ ಜಾಗವನ್ನು ಯಾರ ಕಡೆಯಿಂದ ತುಂಬುವುದಕ್ಕಾಗಲ್ಲ. ಆ ಜಾಗ ರಾಯರಿಗೆ ಸೀಮಿತವಾಗಿರುತ್ತೆ. ಅದು ಗುರು ರಾಘವೇಂದ್ರ ಸ್ವಾಮಿ ಇವರು ಒಬ್ರೇ 700 ವರ್ಷ ಕುಳಿತುಕೊಂಡು ಬೃಂದಾವನದಲ್ಲಿ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿ ಅವರು ಒಬ್ರೇ. ಆ ಜಾಗಕ್ಕೆ ಎಷ್ಟೇ ಗುರುಗಳು ಬಂದ್ರು ಸಾಧ್ಯವೇ ಇಲ್ಲ ಅಂತ ನನ್ನ ಧ್ವನಿ ಮುಖಾಂತರದಲ್ಲಿ ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ ತಾಯಿ. ಆದ್ರೆ ನಾನು ಎಷ್ಟೇ ಇದು ಪವಾಡ ಆಗ್ತಾ ಇದೆ, ಇಷ್ಟೆಲ್ಲ ಮಿರಾಕಲ್ಲು, ಇದೆಲ್ಲ ಪವಾಡಗಳು ಇದು ನನ್ನಿಂದ ಆಗ್ತಾ ಇಲ್ಲ, ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಕಡೆಯಿಂದನೇ ಆಗ್ತಾ ಇರೋದು. ಹೌದು ಗುರುಗಳೇ. ಆದ್ರೆ ಅವ್ರು ಹೇಳಿ ನಿಮ್ ಮುಖಾಂತರ ನಮ್ಗೆ ಮಾಡಿಸ್ತಾ ಇದಾರಲ್ಲ ಗುರುಗಳೇ, ಅವರು ಅಟ್ಲೀಸ್ಟ್ ನಮ್ ಗುರುಗಳೇ ನಮ್ಗೆ ರಾಯರು ಇದಾರೆ ಅನ್ನೋದು ಗೊತ್ತು. ಆದ್ರೆ ಹೀಗೆ ಪೂಜೆ ಮಾಡ್ಬೇಕು, ಅದಕ್ಕೊಂದು ರೀತಿ ನೀತಿ, ಅದನ್ನ ಸಂಕಲ್ಪ ಮಾಡಿ ಈ ತರ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋದನ್ನ ನಿಮ್ ಮುಖಾಂತರ ತಿಳಿಸ್ಕೊಡ್ತಾ ಇದಾರಲ್ಲ, ಅದು ಎಷ್ಟು ದೊಡ್ಡ ವಿಚಾರ ಗುರುಗಳು. ಅದಕ್ಕೆ ಹೇಳ್ತಾರೆ 6 ಪವಾಡ ಆಗಿದೆ ನಿಮಗೆ, 1, 2, 3 ಪೂಜೆ ಮಾಡಿದ್ದಕ್ಕೆ ಇವತ್ತು ನಿಮ್ಗೆ 6 ಪವಾಡಗಳಾಗಿದೆ. ಹೌದು, ನೀವ್ ಹೇಳ್ಕೊಟ್ಟಂತ 4 ಸಂಕಲ್ಪ ಪೂಜೆಗಳು ಹೇಳ್ಕೊಟ್ರಿ, 9 ವಾರ ಯಾವ ವಾರನು ಮಿಸ್ ಆಗಿಲ್ಲ ಗುರುಗಳೇ ನಂಗೆ ರಾಯರ ಪೂಜೆ. ನೋಡಮ್ಮ, ನಿಮ್ಮ ಕಡೆಯಿಂದ ಭಕ್ತಿ ತಗೋಬೇಕನ್ನುವುದೇ ಆಸೆ ರಾಯರಿಗೆ. ಅದಕ್ಕೆ ನಾವು ಪುಣ್ಯ ಮಾಡಿದೀವಿ ಗುರುಗಳು, ಯಾವ್ದೋ ಜನ್ಮದ ಪುಣ್ಯ. ನಿಮ್ಮಂತ ಗುರುಗಳು, ರಾಯರಂತ ಗುರುಗಳು ಯಾವ ಜನ್ಮದಲ್ಲ ನಾವ್ ಏನ್ ಮಾಡಿದ್ವು, ಈ ಜನ್ಮದಲ್ಲಿ ಆ ಋಣನ ತೀರ್ಸಕ್ಕೆ ಆಗಲ್ಲ ಗುರುಗಳ. ನಾನು ಅದೇ ಹೇಳ್ತಾ ಇರೋದು ನೋಡಿ, ಮನುಷ್ಯರ ಪಾದ ಹಿಡಿಬೇಡಿ. ಮನುಷ್ಯರ ಪಾದ ಹಿಡಿದ್ರೆ ನಿಮ್ಮನ್ನ ತುಳಿದು ಹೋಗ್ಬಿಡ್ತಾರೆ. ನಿಮ್ಮ ಸಂಬಂಧಿಕರಾಗ್ಲಿ, ನಿಮ್ಮ ಸ್ನೇಹಿತರೇ ಆಗ್ಲಿ, ಅವ್ರ ಬಗ್ಗೆ ಮಾತಾಡೋದು ಬೇಡ. ನೀವು ನನ್ನ ಬಗ್ಗೆನೇ ಮಾತಾಡಿ, ನೀವು ನನ್ನ ಪಾದ ಹಿಡಿಬೇಡಿ. ಯಾಕಂದ್ರೆ ನಾನು ತುಳಿದು ಹೋಗುವಂತ ವ್ಯಕ್ತಿನೇ. ಯಾಕಂದ್ರೆ ಇಲ್ಲಿ ನಾನು ದೇವರು ಗುರುಗಳಲ್ಲ, ನಾನು ಮನುಷ್ಯನೇ. ಅದಕ್ಕೆ ನಾನು ಏನ್ ಹೇಳ್ತಾ ಇದೀನಿ, ನನ್ನ ಪಾದ ಹಿಡಿಬೇಡಿ, ನೀವು ರಾಯರ ಪಾದ ಹಿಡಿದು ಬಿಡಿ ಅಂತಂದು ಹೇಳ್ತಾ ಇರೋದು. ಅಂದ್ರೆ ಅರ್ಥ ಮಾಡ್ಕೋಬೇಕು, ಸಂಬಂಧಿಕರು
ಸ್ನೇಹಿತರು ನಮ್ಮಂತವ್ರು ಯಾರ ಪಾದ ಹಿಡಿಯೋದು ಬೇಡ. ನನಗೆ ಗುರು ರಾಘವೇಂದ್ರ ಸ್ವಾಮಿ ಅವರೊಬ್ರು ಇದಾರಪ್ಪ ನನ್ನ ಜೀವನದಲ್ಲಿ, ನನ್ನ ಕಷ್ಟಗಳೆಲ್ಲ ದೂರ ಆಗುತ್ತೆ ತಂದೆ ನಿಮ್ಮನ್ನ ನಂಬಿದ್ರೆ ಅಂತ ಹೇಳಿಕೊಂಡು ಅವ್ರ ಪಾದವನ್ನು ಹಿಡಿದ್ರೆ ಸಾಕು, ನಮ್ಮ ಬದುಕು ಬಹಳ ಬಂಗಾರವಾಗಿರುತ್ತೆ. ಹೌದು ಗುರುಗಳೇ, ಅದು ನಿಜಕ್ಕೂ ನಿಜ. ಹೇಳಿದ್ನಲ್ಲ, ಇದಕ್ಕೆ 100ಕ್ಕೆ ಅಲ್ಲ 1000ಕ್ಕೆ 1000 ಪಾಲು ನಿಜ ಗುರುಗಳೇ ಅದು. ಆಯ್ತಮ್ಮ, ಮತ್ತೆ ಹಾಗಾದ್ರೆ ನಮ್ ಡೀಲ್ ಇದೆ ಅಮ್ಮ, ಒಂದ್ 6 ಹೋಳಿಗೆ 6 ಪಫಡ್ ಆಗಿದೆ, 12 ಹೋಳಿಗೆ ಬೇಕು. 6 ಇಲ್ಲ ಗುರುಗಳೇ, 6ನ ಡಬಲ್ ಮಾಡಿದ್ರೆ 12 ಹೋಳಿಗೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ 6 ಪೌಡ್ ಆಗಿದೆ, 6 ಪೌಡ್ದಲ್ಲಿ ನಮ್ಗೆ ಹೋಳಿಗೆ ಊಟ ಬೇಕು. 6 + 6 12. ಒಂದೊಂದ್ ಒಬ್ರೊಬ್ರಿಗೆ 2 ಹೋಳಿಗೆ ಹೇಳಿದ್ದೀರಾ, ನಂಗೆ 6 ಪವಾಡಕ್ಕೆ 12 ಹೋಳಿಗೆ ಕೊಡ್ಬೇಕು ನಾನು ನಿಮಗೆ. ಹೌದು ನಮ್ಮ ಈ ನಗು ಮುಖ ನೋಡ್ತೀನಲ್ಲ ತಾಯಿ, ಈ ನಗು ಮುಖದಲ್ಲೇ ನನಗೆ ಬಹಳ ಆನಂದವಾಗುತ್ತೆ. ಈ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು. ನೋಡಿ, ನಾವು ಪೂಜೆ ಮಾಡ್ತಾ ಇದೀವಿ, ಎಷ್ಟೋ ಜನಗಳು ತಾಯಿಂದ್ರು ಹೇಳ್ತಾ ಇರ್ತಾರೆ, ಸ್ವಾಮಿ ನಾನು 10 ವರ್ಷ ಆಯ್ತು, 4 ವರ್ಷ ಆಯ್ತು, 8 ವರ್ಷ ಆಯ್ತು, 20 ವರ್ಷ ಆಯ್ತು ನಾನು ರಾಯರ್ನ ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಇನ್ನೂ ಅನುಗ್ರಹ ಆಗಿಲ್ಲ ಅನ್ನೋರಿಗೆ ಒಂದೇ ಒಂದು ನನ್ನ ಆನ್ಸರ್ ಏನ್ ಗೊತ್ತೇನಮ್ಮ? ಭಕ್ತಿಯಿಂದ ಪೂಜೆ ಮಾಡಬೇಕು. ಅದನ್ನ ಯಾವ ಸಮಯಕ್ಕೋಸ್ಕರ ಪೂಜೆ ಮಾಡಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ವ್ರತವಾಗಿ ಬಂದಿರುತ್ತೆ, ಒಬ್ಬರಿಗೆ ಎಷ್ಟು ದೀಪ ಬರುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ನಿಮ್ಮಲ್ಲಿ ಯಾರೇ ನನ್ನ ತಂದೆ ತಾಯಿಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು ಫೋನ್ ಮಾಡಿದ್ರು ಒಬ್ರ ಹತ್ರ ನಾನು ದುಡ್ಡು ಕೇಳಲ್ಲ. ನನಗೆ ದುಡ್ಡು ಬೇಡ. ನೀವು ದುಡ್ಡು ತಗೊಳ್ಳೋಂತ ವ್ಯಕ್ತಿನೇ ಅಲ್ಲ ಗುರುಗಳೇ. ನಿಮ್ ಬಗ್ಗೆ ಒಂದಷ್ಟು ವಿಡಿಯೋ ನೋಡ್ದೆ, ಯಾರೋ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಅಪಪ್ರಚಾರ ಮಾಡಿ ದುಡ್ಡೆಲ್ಲ ತುಂಬಾ ಮನ್ಸಿಗೆ ಬೇಜಾರಾಯ್ತು ಗುರುಗಳು. ಆ ಹುಬ್ಳಿಲಿ ಇರ್ತಕ್ಕಂತ ತುಂಬಾ ಮನ್ಸಿಗೆ ಬೇಜಾರಾಯ್ತು. ಸುಮಾರು ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಹುಬ್ಳಿಲಿ ಇರ್ತಕ್ಕಂತ ತಾಯಿ. ತುಂಬಾ ಬೇಜಾರಾಯ್ತು ಗುರುಗಳೇ. ಒಬ್ಬರ ಮೇಲೆ ಈ ತರ ಅಪಪ್ರಚಾರ ಮಾಡ್ತಾರೆ ಅನ್ನೋದು ಅದು ಮಾಡ್ಬಾರ್ದಲ್ಲ ಗುರುಗಳೇ. ಅಲ್ಲ, ಅವ್ರಿಗೇನು ಅಲ್ಲಿದ್ದಾರೆ, ತುಂಬಾ ತೊಂದರೆ ಇದೆ, ಹಾಗೆ ಹೀಗೆ ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡಿದಾರಂತೆ. ಅಲ್ಲ ನೋಡಿ ಗುರುಗಳೇ, ಆಕೆ ಯಾರು ಅಂತ ನೀವು ಅವ್ರ ಮುಖ ನೋಡಿಲ್ಲ, ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಆ ತಾಯಿಗೆ ಹೋಗಿದ್ನಮ್ಮ, ಅಲ್ಲಿ ಗೊತ್ತು, ಹುಬ್ಳಿಲಿ ಹೋಗಿ ಬಂದಿದ್ದೀನಿ. ಆದ್ರೆ ಯಾದಗಿರಿಲಿ ಇರ್ತಕ್ಕಂಥವ್ರ ಹತ್ರ ಅಮೌಂಟ್ ಇಸ್ಕೊಂಡಿದಾರಂತೆ. ಮತ್ತೆ ಈ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥವ್ರ ಹತ್ರ ಅಮೌಂಟ್ ಇಸ್ಕೊಂಡಿದ್ದಾರೆ. ಹುಬ್ಳಿ ಧಾರವಾಡ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲ ಕಾರವಾರದಲ್ಲಿ ಪಾಪ ತಾಯಿ ಪ್ರೆಗ್ನೆಂಟ್ ಅಂತ ಆ ತಾಯಿ ಕಡೆಯಿಂದನೂ ತಗೊಂಡಿದಾರಂತೆ. ಯಾಕೆ ಈ ತರ ಮಾಡ್ತಾರೆ? ಅವ್ರು ಫೋನ್ ಮಾಡಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು. ನಾನು ಯಾರ ಹತ್ರ ದುಡ್ಡು ಕೇಳಲ್ಲಮ್ಮ, ಈ ದುಡ್ಡು ಯಾಕೆ ನೀವು ಕೊಡ್ತೀರಾ? ನಿಮ್ಗೆ ಅನುಗ್ರಹ ಆದ ಮೇಲೆ, ನೀವು ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ, ನಿಮ್ಗೆ ಅನುಗ್ರಹ ಆದ ಮೇಲೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನಿಮ್ಮ ಮನೆಗೆ ಕರೆದು ನನಗೆ ಒಂದು ಹೊತ್ತು ಊಟ ಹಾಕಮ್ಮ, ನಾನು ಭಿಕ್ಷಕನಾಗಿ ನಿಮ್ಮ ಮನೆಗೆ ಬರ್ತೇನೆ. ಕೇಳ್ತಿರೋದು ನೀವು ಪಾಪ, ಅಷ್ಟೇ ಕೇಳ್ತಿರೋದು. ನಿಮ್ಮ ಮನೆಗೆ ನಾನು ಭಿಕ್ಷಕನಾಗಿ ಬರ್ತೀನಿ, ನನಗೆ ಒಂದು ಹೊತ್ತು ಊಟ ಹಾಕು, ಅದನ್ನ ಬಿಟ್ರೆ ಬೇರೆ ಏನೂ ಕೇಳಲ್ಲ. ಯಾಕೆ ನೀವು ದುಡ್ಡು ಕೊಡ್ತೀರಾ? ಯಾಕಂದ್ರೆ ಎಷ್ಟೋ ಜನಗಳು ತಾಯಿಂದ್ರು ಕಷ್ಟದಲ್ಲಿ ಸಂಪಾದನೆ ಮಾಡಿಟ್ಟಿರೋ ದುಡ್ಡು ಅದು. ಅಂತ ದುಡ್ಡನ್ನು ತಿನ್ನೋಕೆ ಬಡೂರಮ್ಮ, ನಾವೆಲ್ಲರೂ ಬಡೂರೇ, ಇಲ್ಲೇ ಶ್ರೀಮಂತರೇ ಬಡೂರು. ನಿಮ್ಮ ಮೇಲೆ ಅಪಪ್ರಚಾರ ಮಾಡಿ ದುಡ್ಡಿಸ್ಕೊಂಡಿದ್ದು ತುಂಬಾ ಮನ್ಸಿಗೆ ಬೇಜಾರಾಗಿರುವಂತ ವಿಚಾರ ಗುರುಗಳು. ಇಲ್ಲಮ್ಮ, ನೀವು ಮಾಡಿರುವಂತ ಈ ಒಂದು ಒಳ್ಳೆ ಕೆಲಸ, ಈ ಒಳ್ಳೆ ಕಾರ್ಯ ಪ್ರತಿಯೊಬ್ರು ಕಣ್ಮುಂದೆ ಇದೆ ಗುರುಗಳೇ. ಎಲ್ಲ ಪ್ರಾಕ್ಟಿಕಲ್ ಆಗಿ ಕಣ್ಮುಂದೆನೆ ಮಾಡಿದಿರ ಗುರುಗಳೇ. ಏನು ಇಲ್ಲ. ನಾನು ಪಾದಯಾತ್ರೆ ಮಾಡಿಲ್ಲ ಅಂತ. ಪಾದಯಾತ್ರೆ ಮಾಡಿದ್ರೆ ಪ್ರತಿನಿತ್ಯ ನಾನು ಲೈವ್ ಅಲ್ಲಿ ಬರ್ತಾ ಇದ್ನಲ್ಲಮ್ಮ ಗುರುಗಳೇ. ಆ ರಾಯರೇ ನೋಡ್ಕೊಳ್ಳಿ ಬಿಡಿ ಗುರುಗಳೇ. ಪ್ರತಿದಿನ ಲೈವ್ ಅಲ್ಲಿ ಬರ್ತಾ ಇದ್ರಿ, ಆ ಕಲ್ಲು ಮುಳ್ಳೆಲ್ಲ ಚುಚ್ಕೊಂಡು, ಆ ಕಾಲಿಗೆಲ್ಲ ರಕ್ತ ಬಂದು, ಎಷ್ಟು ಆ ಡಾಂಬರ್ ಎಲ್ಲ ಕಾಲ್ಗೆಲ್ಲ ಕಪ್ಪಾಗಿ ಎಷ್ಟು ಹಿಂಸೆ ಪಟ್ಟಿದ್ದೀರಾ ಗುರುಗಳೇ. ಹೆಂಗೆ ಮಾಡಿದಿರಾ? ನಾನು ಶೂ ಕತ್ಕೊಂಡು ಹೋಗಿದ್ದೇನಂತೆ, ಬ್ಯಾಗ್ ಅಲ್ಲಿ ಚಪ್ಪಲ್ ಕತ್ಕೊಂಡು ಹೋಗಿದ್ದೀನಂತಂದು ಬೇರೆ ಅಪಪ್ರಚಾರ ಮಾಡಿದ್ದಾರೆ. ಗುರುಗಳೇ, ಅವ್ರದ್ದು ತುಂಬಾ ಪಾಪ ಕರ್ಮ ಇದೆ ಅನ್ಸುತ್ತೆ. ಹಂಗಾರೆ ಈ ಜನ್ಮಕ್ಕೆ ಆಕೆಗೆ ಏನು ಕಳಿಯಲ್ಲ ಗುರುಗಳೇ. ಇಷ್ಟೊಂದು ಹೇಳಿದ್ದಾರೆ ಅಂದ್ರೆ ನಿಜ ಹೇಳ್ತೀನಿ, ಈ ಜನ್ಮದಲ್ಲಿ ಆಕೆ ಪಾಪ ಕರ್ಮಗಳು ಕಳಿಯೋದೇ ಇಲ್ಲ ಬಿಡಿ ಗುರುಗಳೇ. ನಿಮ್ಮಂತವ್ರಿಗೆ ಮಾತಾಡ್ಬೇಕು ಅಂದ್ರೆ ಒಂದು ಯೋಗ್ಯತೆ ಬೇಕು ಗುರುಗಳೇ. ನಾವೇ ಮಾತಾಡಕ್ ಸಾಧ್ಯ ಇಲ್ಲ ನಿಮ್ ಬಗ್ಗೆ, ನಾವೇನುವೆ ಗುರುಗಳೇ, ನಾವೇನು ಅಲ್ಲ ನಿಮ್ ಬಗ್ಗೆ ಮಾತಾಡಕ್ಕೆ. ಅಂತದ್ ಈ ತರ ಒಂದ್ ತಪ್ಪಾಗಿ ಹೇಳ್ತಾರೆ ಅಂದ್ರೆ ತುಂಬಾ ಮನ್ಸಿಗೆ ಬೇಜಾರಾಗ್ತದನ್ನ ನೋಡಿ ಗುರುಗಳೇ ನಮ್ಗೆ. ಇರ್ಲಿ ಬೇಡ, ಆ ತಾಯಿ ಮೂಳೆ ಇಲ್ಲದ ನಾಲಿಗೆಗೆ ಏನೋ ನುಡಿಸ್ಬಿಟ್ಟಿದೆ. ಇನ್ ಮುಂದೆ ಆದ್ರೂ ಇದನ್ನ ತಪ್ಪನ್ನು ನಾನು ತಪ್ಪು ಮಾಡಿದೀನಿ ಅಂತ ತಿದ್ದುಕೊಂಡು ಒಂದ್ ಹೆಜ್ಜೆ ಮುಂದೆ ಹಾಕ್ಬೇಕು ಅನ್ನೋದು ಅದು. ಯಾಕಂದ್ರೆ ರಾಯರು ಅವ್ರಿಗೆ ಅನುಗ್ರಹ ಮಾಡ್ಬೇಕು, ಇನ್ ಮುಂದೆ ಒಳ್ಳೆ ಬುದ್ಧಿ ಕೊಡಬೇಕು ಅನ್ನೋದೇ ನಮ್ಮ ಆಸೆ. ಅದಕ್ಕೆ ಪ್ರತಿ ಮುಖಾಂತರ ನಾನು ಒಂದು ವಿಷಯ ಕೇಳ್ಬೇಕು ಎಲ್ಲಾರ್ಗು. ಹೇಳಮ್ಮ. ಏನಂತ ಹೇಳಿದ್ರೆ,
ದಯವಿಟ್ಟು ಪ್ರತಿಯೊಬ್ರು ಗುರುಗಳು ಏನ್ ಪೂಜೆ ಹೇಳ್ತಾರೆ ಅದನ್ನ ಚಾಚೂ ತಪ್ಪದೆ ಅಷ್ಟೊತ್ತಿಗೆ ಎದ್ದು ಸೂರ್ಯೋದಯಕ್ಕೆ ಮುಂಚೆ ರಾಯರನ್ನ ಪೂಜೆ ಮಾಡಿ ಖಂಡಿತ ಎಲ್ರಿಗೂ ರಾಯರು ಒಲಿತಾರೆ, ಖಂಡಿತ ರಾಯರ ಅನುಗ್ರಹ ಮಾಡ್ತಾರೆ. ಆಮೇಲೆ ಖಂಡಿತ ರಾಯರು ಪ್ರತಿಯೊಬ್ಬರಿಗೂ ಪೂಜೆ ಆದ್ಮೇಲೆ 10 ನಿಮಿಷ ರಾಯರ ಮುಂದೆ ಕೂತ್ಕೊಂಡು ಒಂದೇ ಮನಸ್ಸಿಂದ ಬೇಡ್ಕೊಳ್ಳಿ, ಖಂಡಿತ ರಾಯರಿಗೂ ಪ್ರಸಾದ ಕೊಡ್ತಾರೆ. ಅವ್ರ ಕಷ್ಟಕ್ಕೆ ತಂದೆ ತರ ಮಕ್ಳಿಗೆ ಹೆಂಗೆ ಸ್ಪಂದಿಸ್ತಾರ ಅಂತ ಸ್ಪಂದಿಸ್ತಾರೆ ಗುರುಗಳೇ. ಬೆನ್ನಿಂದೆ ನಿಂತು ಅವ್ರ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ. ಇಷ್ಟು ಮಾತ್ರ ನಾನು ಕೇಳ್ಕೊತೀನಿ ಗುರುಗಳೇ ಎಲ್ಲರಲ್ಲೂ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಉದಾಹರಣೆ ಗುರುಗಳೇ ನೀವ್ ಹೇಳ್ಕೊಟ್ಟಾಗಿಂದ 2:30 ರಾತ್ರಿಗೆ ಎದ್ದು 5 ಗಂಟೆ 5:15 ಒಳಗಡೆ ನನ್ ಪೂಜೆ ಮುಗ್ದೋಗಿರುತ್ತೆ. ಆಮೇಲೆ 1 ಅವರ್ ನಾನು ಮಂತ್ರಗಳೆಲ್ಲ ಓದಿ ಬುಕ್ ಬರೀಲಿಕ್ಕೆ 1 ಅವರ್. ಇವಾಗ ಆಯ್ತು, ನೀವು ಇವಾಗ ನಿಮ್ ಧ್ವನಿ ಮುಖಾಂತರ ಹೇಳಿದ್ರೆ ಅದು ನನಗೆ ಬಹಳ ಖುಷಿ ಆಯ್ತು. ಉದಾಹರಣೆ ಯಾರು ಇದಕ್ಕೆ? ನೀವೇ 6 ಪವರ್ ಗುರುಗಳೇ. ನಾನು ಹೇಳ್ಕೊಟ್ಟಂತ ರಥದಿಂದ ಇವತ್ತು ನಿಮ್ಗೆ ಅನುಗ್ರಹ ಆಗಿದೆ ಅಂತಂದು. ಯಾಕಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕು. ನಾವು ಪೂಜಾ ವಿಧಾನಗಳು ಜನಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂತಾರೆ, ನಮ್ಗೇನು ಆಗಿಲ್ಲ. ಇಲ್ಲ ಗುರುಗಳೇ, ಕಾಯ್ಬೇಕು. ಖಂಡಿತ ರಾಯರು ಕೊಡ್ತಾರೆ. ಆಮೇಲೆ ರಾಯರ್ ಪೂಜೆ ಮಾಡ್ಬೇಕಂದ್ರೆ ತುಂಬಾ ಮನುಷ್ಯನ್ಗೆ ತಾಳ್ಮೆ ಬೇಕು ಗುರುಗಳೇ. ಯಾಕಂದ್ರೆ ನಾವೇನೇನೋ ತಪ್ಪುಗಳನ್ನ ಮಾಡಿ ಏನೇನೋ ಇದೆಲ್ಲ ಮಾಡಿ ರಾಯರು ಅಷ್ಟು ಬೇಗ ಪೂಜೆ ಮಾಡೋ ತಕ್ಷಣ ನಮ್ಗೆ ಅನುಗ್ರಹ ಮಾಡ್ಲಿ ಅನ್ನೋದು ತುಂಬಾ ತಪ್ಪು ಅಭಿಪ್ರಾಯ ಗುರುಗಳೇ. ಅದು ನಮ್ಮ ಪಾಪ ಕರ್ಮಗಳನ್ನ ಕಳಿಯೋ ತನಕ ರಾಯರು ನಮ್ಮ ಹತ್ರ ಪೂಜೆ ಮಾಡಿಸ್ಕೋತಾರೆ. ಕಳೆದಾದ್ಮೇಲೆ ಗುರುಗಳೇ ನಾವೇನು ಒಂದು ಮಾಡಿದ್ರೆ ಅದಕ್ಕೆ ಅವ್ರು 10ರಷ್ಟು ಕೊಡ್ತಾರೆ ಗುರುಗಳೇ. ಅದಕ್ಕೆ ಎಕ್ಸಾಂಪಲ್ ನಾನೇ ಗುರುಗಳೇ, ಅದಕ್ಕೆ ಉದಾಹರಣೆ ನಾನೇ ಗುರುಗಳೇ. ನೀವೇ 6 ಪವಾಡ ಆಗಿದೆ ಅಲ್ವಾ ನಿಮ್ದು? ಖಂಡಿತ ಗುರುಗಳೇ, ಖಂಡಿತ ನನ್ನ ಜೀವನದಲ್ಲಿ 6 ಪವಾಡ ಮಾಡಿದ್ದಾರೆ ಗುರುಗಳೇ. ನೀವು ಹೇಳ್ಕೊಟ್ಟಂತ ಪ್ರತಿ ಒಂದು ರಥದಲ್ಲೂ ನನಗೆ ಪವಾಡಗಳಾಗಿದೆ ಗುರುಗಳೇ. ಅದಕ್ಕೆ ಹೇಳ್ತಾರದು ರಾಯರ್ ಇದ್ದಾರೆ, ನಂಬೇಕು ಗುರುಗಳೇ ರಾಯರ್ನ. ಖಂಡಿತ ಹೇಳದ್ನಲ್ಲ, ಅವ್ರ ಪಾದಕ್ಕೆ ಶರಣಾಗ್ಬಿಡ್ಬೇಕು. ತಂದೆ ತಾಯಿ ಬಂಧು ಬಳಗ ಸಕಲವೂ ನೀವೇ, ಸರ್ವವೂ ನೀವೇ, ಸರ್ವಸ್ವವೂ ನೀವೇ ಅಂತ ನಂಬೇಕು ಗುರುಗಳೇ. ಖಂಡಿತ ಕೈ ಹಿಡಿದು ಕಾಪಾಡ್ತಾರೆ. ಸತ್ಯ. ಯಾಕಂದ್ರೆ ನಾನು ಪ್ರತಿನಿತ್ಯನೂ ಪೂಜೆ ಮಾಡ್ತಾ ಇರ್ತೀನಿ ತಾಯಿ. ನಾನು ಅಷ್ಟೇ ಅಮ್ಮ, ನಾನು ಪೂಜೆ ಮಾಡೋದು ನೀವು ನೋಡ್ಬಿಟ್ರೆ ನಿಮ್ಗೆ ಶಾಕ್ ಆಗುತ್ತೆ. ಗೊತ್ತಲ್ಲ ಗುರುಗಳೇ, 3 ಗಂಟೆ ಇಷ್ಟೊತ್ತಿಗೆ ಪೂಜೆ ಮಾಡ್ಬಿಟ್ಟಿರ್ತೀರಾ ಅಂತೆ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ. ಎಲ್ಲಾ ನಮ್ದು ಕ್ಲೀನ್ ಮನೆ ಶುದ್ಧ ರೀತಿಯಿಂದ ಇಟ್ಕೊಂಡು 4 ಗಂಟೆ ಕುತ್ಕೊಂಡಪ್ಪ ಅಂದ್ರೆ ತಾಯಿ ಭಕ್ತಿಯಿಂದ ಪೂಜೆ ಮಾಡ್ಬೇಕು ರಾಯರಿಗೆ. ನನ್ನ ವಿಧಾನ ಪೂಜೆ ಭಕ್ತಿಯಿಂದ ಹೇಗೆ ಪೂಜೆ ಮಾಡ್ತೀನಿ ಅದ ನೀವು ಎಲ್ರು ನೋಡ್ಬಿಟ್ರೆ ನಿಮ್ಗೆ ಒಂಥರ ಆಶ್ಚರ್ಯ ಆಗತ್ತೆ. ಮತ್ತೆ ನಮಗೂ ಬೇಗ ಬರ್ಲಿ ಗುರುಗಳೇ. 15ಕ್ಕೆ ನೋಡಮ್ಮ ತಾಯಿ, ನಿಜವಾಗ್ಲೂ ಹೇಳ್ತಾ ಇದೀನಿ, ಸತ್ಯವಾಗ್ಲೂ ಹೇಳ್ತಾ ಇದೀನಿ, ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದೀನಿ. 1 ಅವರ್ ನಾನು ಕುತ್ಕೊಂಡ್ರೆ ನಾನು ಭೂಮಿ ಮೇಲೆ ಇದೀನೋ ಇಲ್ವೋ ನನಗೆ ಒಂಥರ ಮುಟ್ಟಿದ್ರು ಗೊತ್ತಾಗಲ್ಲ, ಏನ್ ಮಾಡಿದ್ರು ಗೊತ್ತಾಗಲ್ಲ. ಅದು ಹೆಂಗ್ ಅದ್ಭುತವಾಗಿ ನನ್ನ ಗುರು ರಾಘವೇಂದ್ರ ಸ್ವಾಮಿ ಅವರು ಇದು ನನ್ನ ಆತ್ಮ ಸಾಕ್ಷ್ಯವಾಗಿ ಹೇಳ್ತಾ ಇದೀನಿ. ಯಾರ ಮೇಲೆ ಪ್ರಮಾಣ ಮಾಡಬಾರ್ದು. ಯಾಕಂದ್ರೆ ನಾನು ಸತ್ಯವನ್ನೇ ನುಡಿತಾ ಇದ್ದೀನಿ ಅಂದ ಮೇಲೆ ಪ್ರಮಾಣ ಯಾಕಬೇಕು? ಪ್ರಮಾಣ ಆಗ್ಬೇಕು. ಖಂಡಿತ ಖಂಡಿತ ಗುರು. ಯಾಕೆ ಅಂದ್ರೆ ನಾನು ಪೂಜೆ ಮಾಡಿ ಕುತ್ಕೊಂಡಪ್ಪ ಅಂದ್ರೆ ತಾಯಿ ಎಷ್ಟು ನನಗೆ ಬೆಳಗಾಗಿರುತ್ತೆ ಆಲ್ರೆಡಿ. ಅವಾಗ ಅಲ್ಲಿವರೆಗೂ ನನಗೆ ಗೊತ್ತೇ ಆಗಲ್ಲ ತಾಯಿ. ಅಷ್ಟೊಂದು ಧ್ಯಾನದಲ್ಲಿ ಹೋಗ್ಬಿಡ್ತೀನಿ ತಾಯಿ. ನೋಡಿ ಗುರುಗಳೇ, ಆತರ ಹೋಗಿರೋದ್ರಿಂದ ಅಲ್ಲ ಗುರುಗಳೇ, ಇವತ್ತು ಎಲ್ಲಾರ್ಗು ನೀವು ಹೇಳ್ಕೊಟ್ಟಂತ ಒಂದು ರಥದಲ್ಲಿ ಎಲ್ಲಾರ್ಗು ಪವಾಡ ಆಗ್ತಾ ಇರೋದು. ಅವತ್ತಿನ ನಾನು ಎಲ್ಲ ಸರ್ಚ್ ಮಾಡ್ತೀನಿ ತಾಯಿ, ರಿಸರ್ಚ್ ಈ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅವಾಗಿನ ಈ ಋಷಿಗಳು ಇರ್ತಾರಲ್ಲ ತಾಯಿ, ಋಷಿಗಳು ಹೇಗೆ ಜ್ಞಾನದಲ್ಲಿ ಕುತ್ಕೊಂಡು ದೇವರನ್ನು ಒಲಿಸ್ಕೊಂಡಿದ್ದಾರೆ. ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಇವತ್ತು ಕುತ್ಕೊಂಡಾಗ ನನ್ನನ್ನ ಅದ್ಭುತವಾಗಿ ಅನುಗ್ರಹ ಮಾಡ್ತಾರೆ. ರಾಯರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಯಾರ ಕೆಟ್ಟ ದೃಷ್ಟಿನೂ ನನ್ನ ಮೇಲೆ ಬೀಳಲ್ಲ ಬಿಡಿ ಗುರುಗಳೇ. ಒಂದು ಅಂದುಕೊಂಡ್ರು ಪರವಾಗಿಲ್ಲ ಗುರುಗಳೇ, ಇದು ಸತ್ಯ ಮಾತು. ಅದಕ್ಕೆ ರಾಯರು ಮತ್ತೆ ಭಕ್ತಾದಿಗಳ ನಿಮ್ಮ ಅವ್ರ ಆಶೀರ್ವಾದ, ಅವರ ಒಂದು ನಂಬಿಕೆ ನಿಮ್ಮ ಮೇಲೆ ಇರೋ ತನಕ ಯಾರು ನಿಮ್ಮನ್ನೇನು ಮುಟ್ಟಕ್ಕಾಗಲ್ಲ ಗುರುಗಳೇ. ಯಾರೇನು ಮಾಡ್ಕೊಳಕ್ಕಾಗಲ್ಲ ನಿಮ್ಮನ್ನ. ಅವ್ರು ಏನಾದ್ರೂ ಅಪಪ್ರಚಾರ ಮಾಡ್ಲಿ, ಏನೇ ಮಾಡ್ಲಿ, ಆದ್ರೆ ಅವ್ರಿಗೆ ಒಂದಲ್ಲ ಒಂದು ದಿವಸ ಇವ್ರ ಇಂಥವ್ರು ಅಲ್ಲ ಅರಿವಾಗತ್ತೆ ಗುರುಗಳೇ. ಹೌದು ಗುರುಗಳೇ, ಅರಿವಾಗತ್ತೆ ಅವ್ರಿಗೆ ಜೀವನದಲ್ಲಿ. ಇವತ್ತು ನಾನು ದುಡ್ಡು ಸಂಪಾದನೆ ಮಾಡ್ಬೇಕಾಗಿದ್ರೆ ತಾಯಿ ನಿಮ್ಮ ಒಂದು ಇದು ಬರೀ ಕರ್ನಾಟಕದಲ್ಲೇ ಅಲ್ಲ, ಹೊರಗಡೆ ಕಂಟ್ರಿ, ಲಂಡನ್ ಇಂದ, ಆಸ್ಟ್ರೇಲಿಯಾ ಇಂದ, UK ಇಂದ, US ಇಂದ ಎಲ್ಲಾ ಫೋನ್ ಮಾಡಿದಾರಲ್ಲ ಗುರುಗಳೇ. ಅಲ್ಲಿಂದ ಅವರಿಗೆ ಅನುಗ್ರಹ ಆಗಿದೆಯಲ್ಲ ಗುರುಗಳೇ. ಅವರೆಲ್ಲ ನಮ್ಮ ಕನ್ನಡದವರೇ. 1000 ಕಿಲೋಮೀಟರ್ ದೂರ ಇದಾರೆ ಅವರೆಲ್ಲ. ಹೌದು, ತುಮಕೂರು, ಗುಬ್ಬಿ, ಹಾಸನ್ನು, ಬೆಳಗಾವಿ ಇಲ್ಲಿಂದಲೇ ಅಲ್ಲೂ ಸೆಟ್ಲ್ ಆಗಿದ್ದಾರೆ. ಆದ್ರೆ ಬರೀ ರೊತ್ತ ಹೇಳ್ಕೊಟ್ಟಿದ್ದಕ್ಕೆ ಅವ್ರಿಗೆ ಅನುಗ್ರಹ ಆಗಿದೆ. ಅವ್ರು ಒಂದೊಂದು ತಾಯಿಂದ್ರು ಬರೀ ಡಾಲರ್ ಲೆಕ್ಕ ಹಾಕಿದ್ರೆ ನಾನು ಎಷ್ಟೋ ದುಡ್ಡು ಸಂಪಾದನೆ ಮಾಡ್ಕೋಬಹುದು ಅಲ್ಲಮ್ಮ. 10,000 ಅವ್ರು ಏನಾದ್ರು ಮನಸ್ಸು ಮಾಡಿ 10,000 ಹಾಕಿದ್ರೆ ನನಗೆ 8 ಲಕ್ಷ ಆಗುತ್ತೆ. ಇಲ್ಲಿ ನಾನು ದುಡ್ಡು ಇಟ್ಕೋಬೇಕಂದ್ರೆ ನಾನು ಹೆಂಗೋ ಸಂಪಾದನೆ ಮಾಡ್ಕೊಂಡ್ ಬಿಡಬಹುದಾಗಿತ್ತು. ಒಂದು ಮಾತು ಅರ್ಥ ಮಾಡ್ಕೋಬೇಕು, ಸುಮ್ನೆ ಅಪಪ್ರಚಾರ ಮಾಡಬಾರ್ದು. ಆದ್ರೆ ದುಡ್ಡು ರಾಯರು ನಿಮ್ಮಲ್ಲಿ ಕೇಳಿರೋದು, ನನಗೆ ದುಡ್ಡು ಕೊಟ್ರೆ ನಿಮ್ಗೆ ಅನುಗ್ರಹ ಮಾಡ್ತೀನಿ, ನಿಮ್ ಪೇಮೆಂಟ್ ಅಲ್ಲಿ ನನಗೆ ಅರ್ಧ ಪೇಮೆಂಟ್ ಕೊಟ್ರೆ ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತಂದು ಯಾವ ಇದ್ರಲ್ಲೂ ಹೇಳಿಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು. ರಾಯರು ಏನ್ ಹೇಳಿದ್ದಾರೆ, ನೀವು ಭಕ್ತಿಯಿಂದ ನನಗೆ ಪೂಜೆ ಮಾಡಿ,
ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸದಾ ನಾನು ನಿಮ್ಮ ಒಟ್ಟಿಗೆ ಇರುತ್ತೀನಿ ಅಂತ ಹೇಳಿದ್ದಾರೆ. ಹೌದು ಗುರುಗಳೇ, ಅದೇ ಮುಖಾಂತರದಲ್ಲಿ ನನ್ನ ತಂದೆ ತಾಯಂದ್ರಿಗೆ ಹೇಳೋದು ಒಂದೇ ಒಂದು ಮಾತು, ದುಡ್ಡು ಇವತ್ತು ಯಾಕಂದ್ರೆ ಎಲ್ಲ ನನ್ನ ತಾಯಿ, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು, ನನ್ನ ತಂದೆ ತಾಯಂದಿರು ಇವ್ರ ಹತ್ರ ಹೋಗಿ ನಾನು ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ರೆ ಏನಮ್ಮ ಅದ್ರಲ್ಲಿ ಅರ್ಥ ಇದೆ ತಾಯಿ? ಹೌದು ಲಕ್ಷ ಗಂಟೆ ನಾನು ಮನಸ್ಸು ಮಾಡಿದ್ರೆ ಎಷ್ಟು ಲಕ್ಷನೇ ಸಂಪಾದನೆ ಮಾಡ್ಬಿಡ್ಬೋದು. ಅದು ನನಗೆ ಬೇಡ, ದುಡ್ಡು ಬೇಡ. ಇವತ್ತು ನನಗೆ ಇರುವುದಕ್ಕೆ ಮನೆ ಇಲ್ಲಂದ್ರೂ ಪರವಾಗಿಲ್ಲ, ನನಗೆ ಇರುವುದಕ್ಕೆ ಊಟ ಇಲ್ಲಂದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ನಾನು ಕೇಳಲು ನಿಮ್ಗೆ ಅನುಗ್ರಹ ಆಗ್ಬೇಕು ಅನ್ನೋದೇ ನನ್ನ ಆಸೆ ತಾಯಿ. ಹೌದು ಹೌದು ಗುರುಗಳೇ, ಅದಕ್ಕೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ತಾಯಿ. ಇನ್ನೊಂದು ವಿಚಾರದಲ್ಲಿ ತಾಯಿ, ಯಾರಿಗೂ ನಂಬಿ ಈ ಧ್ವನಿ ಮುಖಾಂತರ ಹೇಳೋದು ಒಂದೇ, ನಾನು ಯಾರಿಗೂ ದುಡ್ಡು ಕೊಡಬೇಡಿ. ಯಾವ ದೇವರು ನಿಮ್ಮಲ್ಲಿ ದುಡ್ಡು ಕೇಳಲ್ಲ, ದುಡ್ಡು ಕೇಳಲ್ಲ, ಭಕ್ತಿ ಮಾತ್ರ ಕೇಳ್ತಾರೆ. ಭಕ್ತಿಯಿಂದ ಪೂಜೆ ಮಾಡಿ. ಖಂಡಿತ ಇವತ್ತು ಎಷ್ಟೋ ಜನಗಳಿಗೆ ಸಂತಾನ ಬಗ್ಗೆ, ಮಕ್ಕಳು ಇಲ್ಲದವ್ರಿಗೆಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ, ಮದುವೆ ಆಗ್ಲಾದವ್ರಿಗೆಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಅದೇ ಮುಖಾಂತರದಲ್ಲಿ ಸಾಲ ಬಾಧೆ ಇದ್ದವ್ರಿಗೂ ಅನುಗ್ರಹ ಮಾಡಿದ್ದಾರೆ, ಮನೆ ಇರ್ಲಾರ್ದವ್ರಿಗೂ ಅನುಗ್ರಹ ಮಾಡಿದ್ದಾರೆ. ಎಲ್ಲದಕ್ಕೂ ಅನುಗ್ರಹ ಮಾಡಿ. ಕ್ಯಾನ್ಸರ್ ಎಲ್ಲ ವಾಸಿ ಮಾಡಿದಾರಲ್ಲ ಗುರುಗಳೇ. ಕ್ಯಾನ್ಸರ್ ಪೇಷಂಟ್ ಎಂತಿಂತ ಕ್ಯಾನ್ಸರ್ ನನ್ನ ಇದ್ರಲ್ಲಿ ಹಾಕಿದೀನಿ ತಾಯಿ, 4ನೇ ಗುಣಮುಖವಾಗಿದ್ದಾರೆ. ಖಂಡಿತ ಮತ್ತೆ ವೈಟ್ ಪ್ಯಾಚಸ್ ಎಲ್ಲ ಹೋಗಿದೆ, ಕ್ಯಾನ್ಸರ್ ವಾಸಿ ಮಾಡಿದ್ದಾರೆ. ಎರಡಾ ಗುರುಗಳೇ? ಅದಕ್ಕೆ ತಾಯಿ ಹೇಳ್ತಾ ಇರೋದು, ಖಂಡಿತಮ್ಮ ಒಳ್ಳೇದಾಗ್ಲಿ. ನೀವು ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಅರ್ಚಕರ ಹತ್ರ ಒಂದಿಷ್ಟು ಮಂತ್ರಾಕ್ಷತೆ ನಿಸ್ಕೊಂಡ್ ಬನ್ನಿ. ಅವ್ರು ಹೋಗ್ತೀನಿ ಗುರುಗಳೇ, ಬೆಳಗ್ಗೆ ಅಲ್ಲಿ ಹೋಗಿ ಬಂದು ತೀರ್ಥ ತಗೊಂಡ್ಮೇಲೆನೆ ನೆಕ್ಸ್ಟ್ ನಂದು. ಯಾಕೆಂದ್ರೆ ಅಲ್ಲಿ ಮುಗಿದ ತಕ್ಷಣ ಹೋಗಿ ಇನ್ನೊಂದು ವಿಚಾರದಲ್ಲಿ ಏನಂದ್ರೆ ತಾಯಿ, ಅಲ್ಲಿ ಇರ್ತಕ್ಕಂಥ ಅರ್ಚಕರು ನಮಗೋಸ್ಕರ ಪೂಜೆ ಮಾಡ್ತಿರ್ತಾರೆ, ಲೋಕ ಕಲ್ಯಾಣಕ್ಕೋಸ್ಕರ ಪೂಜೆ ಮಾಡ್ತಿರ್ತಾರೆ. ಯಾವತ್ತೇ ಆಗ್ಲಿ ಯಾವ ಮಠಕ್ಕೆ ಹೋದ್ರು ಅಲ್ಲಿ ಏನ್ ಅರ್ಚಕರು ಪೂಜೆ ಮಾಡ್ತಾರೆ, ತಂದೆ ಇವ್ರು ಬಂದಿದ್ದಾರೆ, ಇವ್ರ ಪಾಪ ಕರ್ಮಗಳನ್ನೆಲ್ಲ ಕಳೆದೋಗಿ ಇವ್ರಿಗೆ ಅನುಗ್ರಹ ಮಾಡುವಂತಂದು ಆರತಿ ಬೆಳಗ್ತಾರೆ ಅರ್ಚಕರು. ಜಯನಗರ ಮಠದಲ್ಲಿ ಇರ್ತಕ್ಕಂಥ ಎಷ್ಟು ನೀಟು, ಎಷ್ಟು ಅದ್ಭುತವಾಗಿ ಅಷ್ಟು ರಾಯರಲ್ಲಿ ಎದ್ದು ಬರ್ತಾರೇನೋ ಅನ್ನುವಂಗ ರಾಯರನ್ನ ಭಕ್ತಿಯಿಂದ ಅಷ್ಟು ಪೂಜೆ ಮಾಡ್ತಿರ್ತಾರೆ. ಅಲ್ಲೆಲ್ಲ ನಂದಕಿಶೋರ್ ಗುರುಗಳಾಗ್ಲಿ, ಅಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಆಗ್ಲಿ ಅಷ್ಟು ಶಿಸ್ತಿನಿಂದ ಮಾಡ್ತಾ ಇದ್ದಾರೆ. ಅದನ್ನ ಶಿಸ್ತನ್ನು ಅಷ್ಟು ಕಾಪಾಡ್ಕೊಂಡು ಬಂದಿದ್ದಾರೆ. ಯಾಕೆ ಅಂದ್ರೆ ಅವರು ನಮ್ಮ ರಾಯರು ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾಯಿ ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಈ ತಾಯಿಗೆ ಅನುಗ್ರಹ ಆಗ್ಬೇಕು. ಇವಾಗ ಆಲ್ರೆಡಿ 6 ಫಾರ್ವರ್ಡ್ ಆಗಿದೆ, ಇನ್ನೂ 2 ಒಳಗೆ ಎಕ್ಸ್ಟ್ರಾ ಬರ್ಬೇಕು ಅಂತಂದು ರಾಯರಲ್ಲಿ ಕೇಳ್ಕೊಂತೀನಿ. ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು.